ಗುರುಗಳೇ, ಬ್ರಹ್ಮಾಂಡದ ಚಲನೆ ಹೇಗೆ? ಎನರ್ಜಿ, ಮ್ಯಾಟರ್ ಆ್ಯಂಡ್ ಟೈಮ್. ಹೀಗೆ ಪರಮಾತ್ಮನು ಸೃಷ್ಟಿಯನ್ನು ಚಲನೆಯಲ್ಲಿ ಇಟ್ಟಿದ್ದಾನೆ. ನೀವು ಕಲಿಯುವ ಎಲ್ಲ ವಿದ್ಯೆಗಳು ಒಂದಕ್ಕೊಂದು ಕನೆಕ್ಟೆಡ್ ಆಗಿರುತ್ತದೆ. ಅಗ್ನಿಯಿಂದ ಬೆಳಕು, ವೇಗ, ಶಾಖ 3 ವಿಧದಲ್ಲಿ ಸೃಷ್ಟಿ ಚಲನೆ ಆರಂಭವಾಗುತ್ತದೆ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ನೀವು ಕಲಿತರೂ ಇದೇ ವಿಷಯವನ್ನು ಹೇಳಿಕೊಡುತ್ತಾರೆ. ಅದನ್ನು ತಿಳಿಸುವ ಸರಳ ಕ್ರಮ ಇದು. ವಿದ್ಯಾರ್ಥಿಗಳು ಯಾವುದೇ ಕ್ಷೇತ್ರದಲ್ಲಿರಲಿ, ಅವರ ಜೀವನದಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಅತಿ ಮುಖ್ಯವಾಗುತ್ತದೆ. ಅದರ ಮೇಲೆ ಎಲ್ಲ ವಿದ್ಯೆಗಳು ನಿಂತಿರುತ್ತದೆ. ಹಾಗಾಗಿ ಈ ವಿದ್ಯೆಯ ಅತಿ ಅವಶ್ಯಕತೆ ಇರುತ್ತದೆ. ಅಗ್ನಿಯು ಪರಮಾತ್ಮನ ವಾಹಕ, ದೇವರೇ ಅಗ್ನಿ. ಅಗ್ನಿಯ ಮುಖಾಂತರ ಇಡೀ ಬ್ರಹ್ಮಾಂಡವನ್ನು ಹಿಡಿದಿದ್ದಾನೆ ಹಾಗೂ ಈ ಸಂಪೂರ್ಣ ಸೃಷ್ಟಿಯನ್ನು ಚಲನೆಯಲ್ಲಿ ಇಟ್ಟಿದ್ದಾರೆ. ಅಗ್ನಿ ನೀರಿನಲ್ಲಿ ಹುಟ್ಟುತ್ತದೆ. ನೀರಿನಿಂದ ಆವಿಯಾಗಿ ಸೂರ್ಯನಿಗೆ ಶಕ್ತಿಯಾಗುತ್ತದೆ. ಸೂರ್ಯನು ಬ್ರಹ್ಮಾಂಡವನ್ನು ಹಿಡಿದಿಡುತ್ತಾನೆ. ಅದೇ ಸೂರ್ಯ ಆಕಾಶದ ಮುಖಾಂತರ ನೀರನ್ನು ಸುರಿಸುತ್ತಾನೆ. ನೀರು ಭೂಮಿ ಮೇಲಿರುವ ಸಕಲ ಪ್ರಾಣಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಜೀವನ ಕೊಡುತ್ತದೆ. ವಾಯು ಮನುಷ್ಯರಿಗೆ ಮತ್ತು ಜಲಚರಗಳಿಗೆ ಜೀವವನ್ನು ಕೊಡುತ್ತದೆ. ಆಕಾಶವು ಬ್ರಹ್ಮಾಂಡದ ಯಾವುದೇ ಮೂಲದಿಂದ ನಿಂತು ನೋಡಿದರೂ ಅದು ತನ್ನ ಕಾರ್ಯವನ್ನು ನಿರ್ವಹಿಸುವಂತೆ ರಚಿಸಲಾಗಿದೆ. ಹೀಗೆ ಎಲ್ಲ ಶಕ್ತಿ ಮೂಲಗಳು ತಮ್ಮ ತಮ್ಮ ಕೆಲಸಗಳು ಮಾಡುವ ಮೂಲಕ ಸೃಷ್ಟಿಯನ್ನು ಚಲನೆಯಲ್ಲಿಟ್ಟಿದ್ದಾರೆ. ಗುರುಗಳೇ, ವೇದ ಅಂದರೇನು? ವೇದ ಎಂದರೆ ಜ್ಞಾನ ಎಂದು ಅರ್ಥವಷ್ಟೇ.